ಮಾಧ್ಯಮ ಮಿತ್ರರಿಗೆ ನನ್ನ ಜೀವನ ನನಗೆ ಫಸ್ಟ್ ಮೂವಿಯಲ್ಲೂ ಸೂರ್ಯಣ್ಣ ಅಮ್ಮು ಅಂತ ಕ್ಯಾರೆಕ್ಟರ್ ಕೊಟ್ಟವ್ರೆ. ಫಸ್ಟ್ ಪಿಕ್ಚರಲ್ಲಿ ಮಾರಿಗುಡ್ಡದ ಗಡ್ಡದಾರಿಯಲ್ಲೂ ಗೌರಿ ಅಂತ ಕ್ಯಾರೆಕ್ಟರ್ ಕೊಟ್ಟವ್ರೆ. ಕೊಟ್ಟಿದ್ದು ತುಂಬ ಧನ್ಯವಾದ. ಹಾಗೆ ಸಂಭ್ರಮ ಅಕ್ಕಗೆ, ಚಿತ್ರ ಸೂರ್ಯಣ್ಣ ಏನಾಗಬೇಕಮ್ಮ ನಿಮಗೆ? ಸೂರ್ಯಣ್ಣ ಆಚೆ ಸೂರ್ಯಣ್ಣ ಆಗಬೇಕು. ಮನೆ ಒಳಗಡೆ, ಸ್ಕೂಲ್ ಒಳಗಡೆ ಎಲ್ಲೋದ್ರೂ ಆಟೋ ಡ್ರೈವರ್ ದಿನೇಶ್ ಕುಮಾರೇ ಆಗಬೇಕು. ಅಲ್ಲ ಕಣಪ್ಪ, ಸೂರ್ಯಣ್ಣ ನಿಮ್ಗೆ ಏನಾಗ್ಬೇಕು? ಪಾಪ ಇವಳು ಸ್ಪೀಚ್ ಬ್ರೇಕ್ ಆಗ್ತಾ ಇದೆ. ಇಲ್ಲ ಆದ್ರೂ ಸೂರ್ಯಣ್ಣ ನಿಮ್ಗೆ ಏನಾಗ್ಬೇಕು? ಅಪ್ಪ. ಎಲ್ಲದರಲ್ಲೂ ಹೋಮಲ್ಲಿ ಕರೆದಲ್ಲೆಲ್ಲ ನಮ್ಮ ಹರೀಶ್ ಅಪ್ಪಾಜಿ ಅವರು ಮಾಡಿದ್ದಾರೆ. ಇದರಲ್ಲಿ ನಾನು ಪುಟ್ಟ ಕಲಾವಿದ, ಇಡೀ ನನ್ನ ತಂಡಕ್ಕೆ ತುಂಬ ಆಶೀರ್ವಾದ ಮಾಡಿದ್ದಾರೆ ಹರೀಶ್ ಅವರು. ನನಗೆ ನೀವೇ ಲಾಂಚ್ ಮಾಡ್ಕೊಡ್ಬೇಕಂತ ತುಂಬ ಆಸೆ ಇತ್ತು. ದಯವಿಟ್ಟು ಸ್ಟೇಜ್ ಬನ್ನಿ. ಇಲ್ಲ ಅಂತ ರೋಷನ್ ಇವತ್ತು ಎಲ್ಲರೂ ಮನಸ್ಸಲ್ಲಿದ್ದಾರೆ, ನೀವೇ ಲಾಂಚ್ ಮಾಡಬೇಕು. ಇದು ಲಾಸ್ಟ್ ಮೂವಿ ನಮ್ಮ ಹರೀಶ್ ಅವರು. ನೀವು ಒಂದೆರಡು ಮಾತು ಫಸ್ಟ್ಗೆ ನೀವು ಟ್ರೇಲರ್ ಲಾಂಚ್ ಮಾಡಿ, ಟ್ರೇಲರ್ ನೋಡಿದ ಮೇಲೆ ಏನಂತ ಮಾತಾಡಿ. ನೀವು ಅಮ್ಮ ಪಕ್ಕ ಹೋಗಿ. ರೋಷನ್ ವೇಣು ಸರ್ ದಯಮಾಡಿ ಸ್ಟೇಜ್ ಪ್ಲೀಸ್. ಸೊ ನಮ್ಮ ಮಾರ್ಗದರ್ಶಕರು ಈ ಮಾತಿ ಮ್ಯೂಸಿಕ್ ಅಲ್ಲಿ ನಮ್ಮ ಹಾಡುಗಳು ಹಾಗೆ ಕಾಮರಾಜ್ ಸರ್ ಜಸ್ಟ್ ಟ್ರೇಲರ್ ಲಾಂಚ್ ಅಂತ ಅನೌನ್ಸ್ ಮಾಡಿ. ಮನೆಯವ್ರ ಪರವಾಗಿ ಬಂದಿದ್ದೀನಿ. ಆಲ್ ದ ಬೆಸ್ಟ್ ಟು ಸೂರ್ಯಣ್ಣ ಟೀಮ್. ಒಳ್ಳೆದಾಗುತ್ತೆ. ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ಇನ್ನು ಮುಂದೆ ಹೋಗೋದು ಈಸಿ. ಸರ್ ಒಂಚೂರು ಹಿಂದೆ ಬನ್ನಿ ಸರ್. ಜೀಬ್ರಾ ಸರ್ ಒಂಚೂರು ಹಿಂದೆ ಬನ್ನಿ ಸರ್. ತಲೆ ಬರುತ್ತೆ. ಎಸ್ ಮೇಡಮ್, ಟ್ರೇಲರ್ ಲಾಂಚ್. ಸೂರ್ಯಣ್ಣ ಟ್ರೇಲರ್ ಲಾಂಚ್ ಅಂತ. ಸೂರ್ಯಣ್ಣ ಟ್ರೇಲರ್ ಲಾಂಚ್. ಥ್ಯಾಂಕ್ ಯು ಆಂಟಿ ಮೇಡಮ್, ದಯಮಾಡಿ ಬನ್ನಿ. ಉತ್ತಮ ಭಾಷೆಗಳು ದೇವರು ಒಳ್ಳೇದು ಮಾಡಿ ನಿಮಗೆ. ವಿಶ್ವ ಆಲ್ ದ ಬೆಸ್ಟ್. ಇನ್ನೊಬ್ಬರಿಗೆ ಯಾರು ನಿರ್ಮಾಪಕರಲ್ಲ ಅವ್ರಿಗೂ ಕೂಡ ಉತ್ತಮ ಭಾಷೆಗಳು. ಆ್ಯಕ್ಚುಲಿ ನಾನು ಸ್ವಲ್ಪ ಬೇಗ ಹೋಗ್ಬೇಕು. ನನ್ನ ಮಗನಿಗೆ ಮದುವೆ ಇದೆ ಬರೋ ತಿಂಗಳು 6ನೇ ತಾರೀಕು. ಆದರೂ ಕೂಡ ಪ್ರೀತಿಯಿಂದ ಬಂದಿದ್ದೀರಿ. ಇದು ನಮ್ಮ ಯಜಮಾನ್ರ ಕಡೆ ಸಿನಿಮಾ ಆಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ಕಾಲ ನಿರ್ಣಯ ತುಂಬಾ ಪ್ರಯತ್ನ ಪಟ್ಟು ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ. ಸೂರ್ಯಣ್ಣ ಅವರು ಫೋನ್ ಮಾಡಿದ್ರು ಆಸ್ಪತ್ರೆಯಲ್ಲಿರುವಾಗ. ನಾನು ಅಲ್ಲೇ ಇದ್ದೆ. ಪ್ರಮೋಷನ್ ಬರಬೇಕು ಅಂತ ಕರೆದ್ರು. ನಮ್ಮ ಮನೆಯವ್ರ ಕಣ್ಣಲ್ಲಿ ನೀರು ಹಾಕೊಂಡ್ರು. ನನ್ನ ಕೈಲಿ ಹೋಗಕ್ಕೆ ಆಗ್ತಾ ಇಲ್ಲ ಅಂತ. ಸೊ ಅದೆಲ್ಲ ನಂಗೆ ನೆನಪಿದೆ. ಆಮೇಲೆ ಡಬ್ಬಿಂಗ್ ಮಾಡಿ ಬಂದಾಗ, ಶೂಟಿಂಗ್ ಮಾಡಿ ಬಂದಾಗ ಎಲ್ಲ ಹೇಳಿದ್ದಾರೆ. ಟ್ರೈಲರ್ ಭರ್ಜರಿಯಾಗಿ ಬಂದಿದೆ. ಸೊ ದೇವ್ರ ಹಣೆಗೂ ಹೇಳ್ತೀನಿ, ಸಕ್ಸಸ್ ಆಗೇ ಆಗುತ್ತೆ. ಸೊ ಕಷ್ಟಪಟ್ಟು ಸೋತಿರೋದು ಇತಿಹಾಸದಲ್ಲೇ ಇಲ್ಲ. ಸೊ ಕಷ್ಟಪಟ್ಟು ಮಾಡಿದ್ದೀರಾ. ಏನೇನು ಕಷ್ಟಪಟ್ಟಿದ್ದೀರಾ ಅಂತ ನಮ್ಮ ಯಜಮಾನರು ಹೇಳ್ತಾ ಇದ್ರು. ತುಂಬಾ ಕಷ್ಟಪಟ್ಟಿದ್ದಾರೆ. ಸೊ ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ಇಲ್ಲಿಂದ ಮುಂದೆ ಹೋಗೋದು ಖಂಡಿತ ಸುಲಭನೇ. ಸೊ ಅದರಿಂದ ದೇವರು ಒಳ್ಳೇದು ಮಾಡಲಿ. ಇಡೀ ಟೀಮ್ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಅದರಲ್ಲಿ ನಮ್ಮ ಯಜಮಾನರು ಆರೋಗ್ಯ ಸರಿ ಇಲ್ಲದೆ ಇದ್ರು, ಬಂದು ಆಕ್ಟ್ ಮಾಡಿ ಹೋದ್ರು. ಸೊ ಅವ್ರು ಯಾವತ್ತೂ ಜೀವನವಾಗಿರ್ತಾರೆ. ಫಿಸಿಕಲಿ ಪ್ರೆಸೆಂಟ್ ಇಲ್ಲ ಅಷ್ಟೇ, ಬಟ್ ನಮ್ಗೆ ಅವ್ರ ಆದರ್ಶ, ಅವ್ರಿದು ಎಲ್ಲ ಪ್ರತಿ ಒಂದು ನಿಮಿಷ ನಾವು ಮರೆಯೋ ಅಂತ ಸಂಬಂಧನೇ ಅಲ್ಲ. ಸೊ ಮಕ್ಕಳಲ್ಲಿ ಅವರು ಕಲೆ ತುಂಬಿಸಿ ಹೋಗಿದ್ದಾರೆ. ನೋಡೋಣ, ಇಬ್ರು ಇದ್ದಾರೆ. ಯಾರು ಇಂಡಸ್ಟ್ರಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಮಕ್ಕಳು 4 ಜನ ಒಟ್ಟು ಚೆನ್ನಾಗಿರ್ಬೇಕಮ್ಮ. 4 ಜನ ಮಕ್ಕಳು ಚೆನ್ನಾಗಿರ್ಬೇಕು. ನಮ್ಮ ಸುದ್ದಿ ಚೆನ್ನಾಗಿರ್ಬೇಕು. ನಮ್ಮ ಚಿಕ್ಕವರು, ನಮ್ಮ ದೊಡ್ಡವರು. ಪ್ರಕಾಶ್ ಇದ್ದೀನಿ. ಕಲಿತಾ 4 ಜನ ಒಟ್ಟು ಚೆನ್ನಾಗಿರ್ಬೇಕು. ಅದೇ ನನ್ನ ಆಸೆ. ಸುದ್ದಿ ತುಂಬ ಚೆನ್ನಾಗಿ ಬರಬೇಕು. ತುಂಬ ಚೆನ್ನಾಗಿ ಬಂದಿದೆ. ತುಂಬಾನೇ ಚೆನ್ನಾಗಿ ಬಂದಿದ್ದೆಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಡೈಮಂಡ್ ನೀವು ಕೂತ್ಕೊಳ್ಳಿ. ಕಾರ್ಯಕ್ರಮ ಶುರುವಾಗಿ ತಡೆ ಆಗಿದ್ರಿಂದ ಈಗ ಊಟದ ಟೈಮ್ ಮೀರಿ ಹೋಗಿದೆ. ಸೊ ಸಾರಿ, ಜಾಸ್ತಿ ಮಾತಾಡಲ್ಲ. ಫಸ್ಟ್ ಮಾತು ಶುರು ಮಾಡೋದಕ್ಕಿಂತ ಮುಂಚೆ ಹರೀಶ್ ರಾಯ್ ಸರ್ ಮತ್ತೆ
ವಿಶ್ವ ಇವರಿಬ್ಬರನ್ನ ನೆನೆಸ್ಕೊಳ್ಳೇಬೇಕು. ಯಾಕಂದರೆ ಹರೀಶ್ ರಾಯ್ ಸರ್ ಅವರ ಕಾಂಬಿನೇಷನ್ ಸೀನ್ಸ್ ಇರಲಿಲ್ಲ, ಬಟ್ ಅವರು ಶೂಟಿಂಗ್ ಇದ್ದಿದ್ದ ದಿನ ನಾನು ಹೋಗಿದ್ದೆ. ಎಷ್ಟು ಹಂಬಲ್ ಅಂದರೆ ಅವರು ನನ್ನ ಇನ್ಸ್ಟಾಗ್ರಾಮ್ ವಿಡಿಯೋಸ್ನ ನಾನು ನೋಡ್ತೀನಿ, ನೀವು ತುಂಬ ಬೋಲ್ಡಾಗಿ ಮಾತಾಡ್ತೀರಾ, ದಿನ ಇದ್ದಾಗೆ ಹೇಳ್ತೀರಾ, ನೇರವಾಗಿದ್ದೀರಾ ಅಂತ. ಸಿ ಒಂದು ಪರ್ಸನ್ ಇನ್ಸ್ಟಾಗ್ರಾಮ್ ವಿಡಿಯೋಸ್ನ ನೋಡಿಬಿಟ್ಟು ಅವ್ರನ್ನ ರೆಕಗ್ನೈಸ್ ಮಾಡ್ತಾರೆ ಅಂತಂದರೆ ಈ ಸೋ ಹಂಬಲ್ ಆ್ಯಂಡ್ ಕೈಂಡ್ ಆ್ಯಂಡ್ ಮೋರ್ ಪವರ್ ಟು ಯು ಬೋತ್. ನೀವು ಮಿನಿ ಯಶ್ ಥರ ಕಾಣ್ತೀರಾ ಆ್ಯಕ್ಚುಲಿ, ರಿಸೆಂಬ್ಲೆನ್ಸ್. ಅದಾದ್ಮೇಲೆ ವಿಶ್ವ ಅಂತ, ಈಸ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ವಿಶ್ವ ಅವರಿದ್ರು, ರಂಜಿತ್ ಜೊತೆ ಸೇರ್ಕೊಂಡು ಕೆಲಸ ಮಾಡಿದ್ರು. ವಿಶ್ವನೇ ಆ್ಯಕ್ಚುಲಿ ನನಗೆ ಈ ಸಿನಿಮಾಗೆ ರೆಫರ್ ಮಾಡಿದ್ದು. ಅವನು ರೆಫರ್ ಮಾಡಿ ಪ್ರತಿಯೊಂದು ನಮ್ಮ ಟೀಸರ್ ಅಥವಾ ಟ್ರೈಲರ್ ರಿಲೀಸ್ ಆದಾಗ ಒಂದು ಕಾಲ್ ಮಾಡಿ ಒಂದು 15 ನಿಮಿಷ ನಾವು ಮಾತಾಡ್ತಾ ಇದ್ವಿ. ಚಿತ್ರ ಮಕ್ಕಳು ಹೆಂಗ್ ಬಂದಿದೆ ಗೊತ್ತಾ ಚಿತ್ರ ನಿಂದು ಪಾತ್ರ ಅಂದ್ರೆ ಈ ತರನೇ ನಾವು ಅಷ್ಟು ಕ್ಲೋಸ್ ಆಗಿ. ಮಿತ್ರರಿಗೂ ಹಾಗೂ ಬಂದಿರುವಂತಹ ಎಲ್ಲ ಗಣ್ಯರಿಗೂ ಅತಿಥಿಗಳಿಗೂ ನಮಸ್ಕಾರ. ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಸೂರಿ ಸರ್ ನಿಮಗೆ. ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡಿ, ಇನ್ನು ಎತ್ತರಕ್ಕೆ ಬೆಳೀರಿ, ಇನ್ನು ಹೆಚ್ಚಾಗಿ ಸಿನಿಮಾಗಳು ಮಾಡಿ ಕೆಲಸ ಕೊಡಿ ಎಲ್ಲರಿಗೂ, ಇನ್ನು ದೊಡ್ಡ ಮಟ್ಟದ ಅನ್ನದಾತರಾಗಿ ಬೆಳೀರಿ ಅಂತ ನಾನು ವಿಶ್ ಮಾಡ್ತೀನಿ. ಸಿನಿಮಾ ರಿಲೀಸ್ ಡೇಟ್ ಹತ್ರ ಬಂದಿದೆ. ಫೆಬ್ರವರಿ 20ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ನನಗಿಂತ ಹೆಚ್ಚಾಗಿ ಇವ್ರನ್ನ ನೆನೆಸ್ಕೊಂಡ್ರೆ ನನಗೆ ತುಂಬಾ ಭಯ ಆಗ್ತದೆ. ಬಿಕಾಸ್ ನಾನು ಇದನ್ನ ಹೇಳ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಶೂಟಿಂಗ್ ಸೆಟ್ ಅಲ್ಲಿ ನೋಡ್ದಂಗೆ ಇವ್ರು ಈ ಸಿನಿಮಾ ಮಾಡೋದಕ್ಕೆ ತನ್ನ ಮನೇನ, ತನ್ನ ಇರುವಂತಹ ಜಾಗನ, ಅವರ ಜೀವನದ ಆದಾಯನ ಇಟ್ಟು ಸಿನಿಮಾ ಮಾಡಿರುವಂತದ್ದು. ಅದಕ್ಕೆ ಡೇ ಒನ್ ಇಂದ ಹಿಡಿದು ಇವತ್ತವರೆಗೂ ನನಗೆ ಮಾಧವಿ ಮಿತ್ರರು ತುಂಬ ಸಪೋರ್ಟಿಂಗ್ ಆಗಿ ನಿಂತಿದ್ರ. ಈಗಾಗಲೇ ಒಂದು ಯಾವುದೋ ಒಂದು ಪ್ರಮೋಷನ್ ಮಾಡಿದ್ದೆ, ತುಂಬ ಇಡೀ ಕರ್ನಾಟಕ ಫುಲ್ಲು ಮೂಳೆಗೂ ಹರಿದಾಡ್ತು. ಸೊ ಪ್ರಮೋಷನ್ ಏನಕ್ಕೆ ಇಲ್ಲ, ಈ ಒಂದು ಟೈಟ್ಲು ಹಿಂಗಿದ್ದ ಟೈಟ್ಲು ಏನಾದ್ರು ಹಿಂಗೆ ಸ್ಪ್ರೆಡ್ ಮಾಡ್ಬೇಕಂತ ತುಂಬ ಆಲೋಚನೆ ಮಾಡಿ ಯೋಚನೆ ಮಾಡಿ ಅದಕ್ಕೆ ಒಂದು ಟೈಟ್ಲ್ಗೋಸ್ಕರ ಪ್ರಮೋಷನ್ಗೋಸ್ಕರ ಮಾಡಿದೆ, ಬೇರೆ ಏನು ಉದ್ದೇಶಕ್ಕಿಲ್ಲ. ಇವತ್ತೆಲ್ಲರೂ ನೀವೆಲ್ಲ ತುಂಬ ಸಪೋರ್ಟಿಂಗ್ ಆಗಿ ನಿಂತಿದ್ದೀರಾ. ನನ್ನ ಎಲ್ಲ ಆರ್ಟಿಸ್ಟ್ಗಳು, ನನ್ನೆಲ್ಲ ನಮ್ಮ ಮನೆಯವರು, ನನ್ನ ಪ್ರಸಾದ್ ಅಣ್ಣ ತುಂಬ ನನಗೆ ಬೆಂಬಲವಾಗಿ ಇವ್ರು ನಿಜವಾಗ್ಲೂ ಫೀಲಿಂಗ್ ಸ್ಟಾರ್ ಅಲ್ಲ, ಕ್ರೈಮ್ ಸ್ಟಾರ್ ಅಂತ ಬಿಡ್ತಾರೆ ಸರ್. ಇರಿ ಒಂದ್ ನಿಮಿಷ ತಡಿ. ಕಾಮರಾಜ್ ಅಣ್ಣ, ಎಮೋಷನಲ್ ಸ್ಟಾರ್ ಸರ್. ಕಾಮರಾಜ್ ದಯವಿಟ್ಟು ಆರ್ಟಿಸ್ಟ್ ಎಲ್ಲ ಬಂದ್ಬಿಡಿ. ಕಾಮರಾಜ್ ಅಣ್ಣ ತುಂಬಾ ನಿಂತಿ, ನಾನು ಒಂದು ಕ್ಯಾರೆಕ್ಟರ್ ಹೇಳಿದ್ದೆ, ಅವ್ರು ತುಂಬಾ ಒಪ್ಕೊಂಡು ತುಂಬಾ ಸಪೋರ್ಟಿಂಗ್ ಆಗಿ ನಿಂತಿದ್ದಾರೆ. ತುಂಬಾ ಥ್ಯಾಂಕ್ಸ್. ಆಮೇಲೆ ಎಲ್ಲ ನನ್ನ ಆರ್ಟಿಸ್ಟ್ಗಳಿಗೆ, ಚಿತ್ರಾಗೂ ಸೇರಿ ಅಂತ ಹೇಳಿದೆ. ಸೊ ಅದು ಚಿತ್ರ ಹೇಳಿಲ್ಲ, ಇವತ್ತು ಏನೋ ಮಡ್ರಾಗಿರುತ್ತೆ ಏನೋ ಗೊತ್ತಿಲ್ಲ ನನ್ನ ಕೈಯಲ್ಲಿ. ಜಸ್ಟ್ ರಿಯಲ್ ಬ್ಯಾಟು ಹಿಂಗೆ ಇಟ್ಟಿದ್ದೆ. ಜಸ್ಟ್ ನೀನು ಒಂದು ಮೂಮೆಂಟಿಂಗ್ ಹೋಗ್ಬೇಡ, ಒಂದು ಇಂಚಿಂಗ್ ಬರಬೇಡ, ನೀನು ನಿಂತಿ ಜಾಗ್ತೀನಿ ಇಲ್ಲ ಅಂತ ಹೇಳಿದೆ. ಸುಮ್ಮನೆ ಬ್ಯಾಟು ಇಲ್ಲಿ ಗಂಟೆ ಹಿಂಗೆ ಹೋಗಿ ಹಿಂಗೆ ಬಂತು. ತುಂಬಾ ಥ್ಯಾಂಕ್ಸ್ ಚಿತ್ರ. ಎಲ್ಲರೂ ತುಂಬಾ ಜಾಲಿ ಹಣ್ಣಾಗ್ಲಿ. ನನ್ನ ಒಂದು ಎಲ್ಲ ಪ್ರವೀಣ್ ರಾಜ್ ಆಗಿರ್ಬೋದು, ಹರೀಶ್ ಅವ್ರು ಆಗಿರ್ಬೋದು, ಎಲ್ಲರೂ ತುಂಬಾ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ. ಸುಮಾರು ಹೀರೋಯಿನ್ಗಳು ಬಂದಿದ್ರು. ನಾನು ಯಾರನ್ನೂ ನೋಡಿಲ್ಲ, ಫಸ್ಟ್ ಟೈಮ್ ಸಂಭ್ರಮನ್ ನೋಡಿ ತುಂಬಾ ಅದ್ಭುತವಾಗಿ ನಾನು ಏನು ಅನ್ಕೊಂಡಿದ್ದೀನೋ ಅದಕ್ಕೆ ಹತ್ತರಷ್ಟು ಇದಕ್ಕೆ ಈ ಪಾತ್ರಕ್ಕೆ ಜೀವ ತುಂಬಿದ್ದೀರಾ. ತುಂಬಾ ಥ್ಯಾಂಕ್ಸ್, ಎಲ್ರಿಗೂ ಥ್ಯಾಂಕ್ಸ್. ನೀವು ನನ್ಗೊಂದೇ ಒಂದು ವಿಷಯ, ನಿಮ್ಗೆ ಏನ್ ಅನಿಸ್ತು ಟ್ರೈಲರ್ ದಯವಿಟ್ಟು ಅದೊಂದು ಹೇಳಿ ಸರ್. ದಯವಿಟ್ಟು ಆನೆಸ್ಟ್ ಆಗಿ ಹೇಳಿ. ಏನಾದ್ರು ನಾನು ಏನಾದ್ರು ಇದ್ರೆ ನಾನು ಏನಾದ್ರು ತಿಳ್ಕೊಂತೀನಿ, ಏನಾದ್ರು ಹೇಳಿ ದಯವಿಟ್ಟು. ನೀವಣ್ಣ ಎಲ್ಲ ಇದ್ದೇವೆ. ನಮ್ಮ ಕೃಷ್ಣಣ್ಣ, ಆಂಕರ್ ಕೃಷ್ಣಣ್ಣ ಎಲ್ಲರೂ ಬಂದು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ನಮ್ಮ ಅಶೋಕ್ ಆಗಿರ್ಬೋದು, ನನ್ನ ಜೊತೆಗೆ ನಿಂತು ನನ್ನ ಬ್ಯಾಟ್ಸ್ಮ್ಯಾನು, ಆಮೇಲೆ ಮಾದೇಶ್ವರ ಬೆಟ್ಟದಲ್ಲಿ ತುಂಬಾ ರೀಲ್ಸ್ ಅಲ್ಲಿ ಮಾಡಿ, ತುಂಬಾ ಜಯರಾಮ್ ಎಲ್ಲರೂ ರೀಲ್ಸ್ ಅವರೆಲ್ಲ ತುಂಬಾ ನನಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ಈ ವೇಳೆಯಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಬನ್ನಿ, ತುಂಬಾ ಥ್ಯಾಂಕ್ಸ್. ಹಾಗೆ ಮಾಧ್ಯಮ ಮಿತ್ರರಿಗೆ ಏನೋ ನನ್ನ ಕಡೆ ಒಂದು ಚಿಕ್ಕ ಗಿಫ್ಟ್, ದಯವಿಟ್ಟು ಒಬ್ಬೊಬ್ಬರಾಗಿ ಬಂದು ತಗೊಳ್ಳಿ. ನಂದೊಂದು ತುಂಬಾ ಸಿನಿಮಾ ನನ್ಗೇನೋ ಒಂದೇ ನಿಮಿಷ ಸರ್. ಟ್ರೈಲರ್ ರಿಲೀಸ್ ಆಗಿದೆಯಲ್ಲ, 2 ನಿಮಿಷ ಸಿನಿಮಾ ಬಗ್ಗೆ ಹೇಳಿ. ಫೆಬ್ರವರಿ 20ಕ್ಕೆ ಲಾಂಚ್ ಅದ್ರ ಬಗ್ಗೆ. ನನ್ಗೆ ತುಂಬಾ ಕೈ ಹಿಡಿದಿದ್ದಾರೆ ನಮ್ಮ ಜಯಣ್ಣ ಭಗವಾನ್ ಅವರು. ನಾನೇನು ಅನ್ಬಿಲಿಬಲ್, ನಾನು ಅನ್ಕೊಂಡೇ ಇದ್ದಿಲ್ಲ. ನಾನು ಹೋದಾಗ ಜಯಣ್ಣ ನೋಡ್ಬಿಟ್ಟು ಸರ್ ಒಂದ್ಸಲ ಪಿಕ್ಚರ್ ನೋಡ್ತೀರ ಅಂತ ಕೇಳಿದೆ. ಇಲ್ಲ, ನಾನು ನನ್ನ ಪಿಕ್ಚರೇ ನೋಡಲ್ಲ, ನನ್ಗೊಂದು ತುಂಬಾ ಎಮೋಷನಲ್ ಅಂದ್ರು. ಸರ್ ನನಗೋಸ್ಕರ ಒಂದು ಟ್ರೈಲರ್ ನೋಡಿ ಅಂದೆ. ಯಾವ್ದಾದ್ರು ಒಂದು